ಭಗವಂತನನ್ನು ಹಲವಾರು ಭಾವಗಳಲ್ಲಿ ಕಂಡು ಪ್ರೀತಿಸಿದ ಪರಮಹಂಸರ ಜೀವನವೆಂದರೆ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತಗಳ ತ್ರಿವೇಣಿ ಸಂಗಮವಿದ್ದಂತೆ. ಜ್ಞಾನ, ಭಕ್ತಿ, ಯೋಗಗಳ ಸಮ್ಮಿಳಿತಗೊಂಡ ಪರಮಹಂಸರ ಬದುಕು ಬೋಧನೆಯಿಂದಲೇ ಜಗತ್ತಿಗೆ ಸರ್ವಧರ್ಮ ಸಾರದ ಪರಿಕಲ್ಪನೆ ಅರಿವಾಗಿತ್ತು. ಇವರು ಘನ ವಿದ್ವಾಂಸರ ಪರಂಪರೆಗೆ ಸೇರಿದವರಲ್ಲ, ದೊಡ್ಡ ವಾಗ್ಮಿಗಳಂತೂ ಅಲ್ಲವೇ ಅಲ್ಲ. ಉಪನ್ಯಾಸ ನೀಡಲೆಂದು ಬೇರೆ ಸ್ಥಳಗಳಿಗೆಂದು ಹೋದವರಲ್ಲವೇ ಅಲ್ಲ. ತಮ್ಮ ಬಹುಪಾಲು ಬದುಕನ್ನು ದಕ್ಷಿಣೇಶ್ವರ ದೇವಾಲಯದ ಆವರಣದಲ್ಲಿಯೇ ಕಳೆದು ಅಪರೂಪವಾಗಿ ಅರಳಿದ ಸಹಸ್ರದಳದ ಕಮಲದಂತೆ ಇವರ ಬದುಕು. ಪರಮಹಂಸರು ಹುಟ್ಟಿದ್ದು 1836 ಫೆಬ್ರವರಿ 18ರಂದು ಬಂಗಾಳ ಪ್ರಾಂತ್ಯದ ಹೂಗ್ಲಿ ಜಿಲ್ಲೆಯ ಕಮಾರ್ಪುಕುರ್ ಎಂಬ ಪುಟ್ಟ ಗ್ರಾಮದಲ್ಲಿ. ಮಹಾದೈವ ಭಕ್ತರಾಗಿದ್ದ ಖುದಿರಾಮ ಚಟ್ಟೋಪಾಧ್ಯಾಯ, ಚಂದ್ರಮಣಿ ದೇವಿ ದಂಪತಿಗಳ 4ನೆಯ ಮಗನೇ ಶ್ರೀರಾಮಕೃಷ್ಣ ಪರಮಹಂಸರು. ಗದಾಧರ ಇವರ ಹುಟ್ಟು ಹೆಸರು. ಎಲ್ಲರೂ ಪ್ರೀತಿಯಿಂದ ಗದಾಯ್ ಎಂದೇ ಕರೆಯುತ್ತಿದ್ದರು. 5 ವರ್ಷವಿದ್ದಾಗಲೇ ದೇವದೇವಿಯರ ಸ್ತೋತ್ರಗಳು, ರಾಮಾಯಣ, ಮಹಾಭಾರತದ ಕಥೆಗಳನ್ನೆಲ್ಲ ಕಲಿತು ಅಚ್ಚರಿ ಮೂಡಿಸಿದ್ದ ಗದಾಯ್ ಓದಿನಲ್ಲಿ ಚುರುಕಾಗಿದ್ದರೂ ಗಣಿತ ಮಾತ್ರ ತಲೆಗೆ ಹತ್ತುತ್ತಿರಲಿಲ್ಲ. ಅಗಾಧ ನೆನಪಿನ ಶಕ್ತಿ, ನಟನಾ ಪ್ರತಿಭೆಯಿಂದ ಶಿಕ್ಷಕರ ನೆಚ್ಚಿನ ಶಿಷ್ಯನಾಗಿದ್ದ ಗದಾಯ್. ಪರಮಹಂಸ ಹುಟ್ಟು ಕಲೋಪಾಸಕರು. ಶಿವನ ಪಾತ್ರ ಧರಿಸಿದರೆ ಆ ಪಾತ್ರವೇ ಆಗಿಬಿಡುತ್ತಿದ್ದರು. ಹಲವು ದೇವದೇವಿಯರ ವಿಗ್ರಹಗಳನ್ನು ತಯಾರಿಸಿ ಅವನ್ನು ಪೂಜಿಸುತ್ತಾ ಕುಳಿತು ಬಿಡುತ್ತಿದ್ದರು. ಏಳನೇ ವಯಸ್ಸಿನಲ್ಲಿ ತಂದೆಯನ್ನು ಕಳೆದುಕೊಂಡ ನಂತರ ಅಂತರ್ಮುಖಿಯಾದರು. ಈ ಜಗತ್ತು ನಶ್ವರವಾದುದೆಂಬ ಭಾವನೆ ಬಲಗೊಳ್ಳತೊಡಗಿತು. ಭೈರಾಗಿಗಳ ಸಹವಾಸ ಬೆಳೆಸಲಾರಂಭಿಸಿದರು. 16ನೇ ವಯಸ್ಸಿನಲ್ಲಿ ಅಣ್ಣನೊಂದಿಗೆ ಕಲ್ಕತ್ತೆಗೆ ತೆರಳಿ ಅಲ್ಲಿ ಪೂಜೆ ಕಾಯಕವನ್ನು ಶ್ರದ್ಧೆಯಿಂದ ಮಾಡಿದರು. ದಕ್ಷಿಣೆಯ ಆಸೆಗಿಂತ ದೇವರ ಉಪಾಸನೆಯೇ ಇವರಿಗೆ ಮುಖ್ಯವಾಗಿತ್ತು. ಈ ದಾರಿಯಲ್ಲಿ ಸಾಗಿದ ರಾಮಕೃಷ್ಣರ ಜೀವನದಲ್ಲಿ ಮಥುರಾನಾಥರ ಪಾತ್ರ ದೊಡ್ಡದು. ದಕ್ಷಿಣೇಶ್ವರ ಪರಮಹಂಸರ ಬದುಕಿನ ಪುಣ್ಯ ಕರ್ಮಭೂಮಿ. ಅವರ ಆಧ್ಯಾತ್ಮ ಸಾಧನೆ ಘಟಿಸಿದ್ದು, ಮಹಾ ವ್ಯಕ್ತಿಗಳು ಪರಮಹಂಸರನ್ನು ಭೇಟಿಯಾಗಿದ್ದು, ಸ್ವಾಮಿ ವಿವೇಕಾನಂದರು ಶಿಷ್ಯರಾಗಿ ದೊರೆತದ್ದು ಮುಂತಾದ ಘಟನೆಗಳು ನಡೆದದ್ದು ಇಲ್ಲಿಯೇ. ಪ್ರದೋಷ ಶಿವನಾಯನ್ಮ ಶರಣಂ. ಜನರಿಂದ ದೂರ ಉಳಿಯ ಬಯಸಿದ ಪರಮಹಂಸರಿಗೆ ಜಗನ್ಮಾತೆಯನ್ನು ಕಾಣಬೇಕೆಂಬ ಹಂಬಲ. ನಾನೇನು ಪಾಪಿಯೇ, ನನ್ನ ಬಳಿಗೆ ನೀನೇಕೆ ಬಾರೆ? ನನಗೆ ಸುಖ ಬೇಡ, ಐಶ್ವರ್ಯ ಬೇಡ, ಸ್ನೇಹಿತರು ಬೇಡ, ನನಗೆ ಈ ಪ್ರಪಂಚದ ಯಾವ ಭೋಗವೂ ಬೇಡ. ಹೇ ತಾಯೇ, ನಿನ್ನನ್ನು ನೋಡುವುದೊಂದೇ ನನ್ನ ಪರಮ ಹಾಗೂ ಚರಮ ಗುರಿ ಎಂದು ಪ್ರಾರ್ಥಿಸಿದರು. ಧ್ಯಾನದಿಂದಲೂ ದೇವಿಯ ದರ್ಶನವಾಗದಿದ್ದಾಗ ದೇವಾಲಯದೊಳಗಿದ್ದ ಬಲಿಕತ್ತಿಯಿಂದ ತಲೆ ಕತ್ತರಿಸಿಕೊಳ್ಳಲು ಮುಂದಾದರು. ಆಗ ಜಗನ್ಮಾತೆ ಪ್ರತ್ಯಕ್ಷಳಾದಳು. ಆ ಸಚ್ಚಿದಾನಂದ ಸ್ವರೂಪಿಣಿಯಲ್ಲಿ ಅವರ ಮನಸ್ಸು ತಲ್ಲೀನವಾಯಿತು. ಇಲ್ಲಿಂದ ಮುಂದೆ ಅವರ ಬಾಹ್ಯ ಪ್ರಪಂಚದ ನಡತೆ ಸಂಪೂರ್ಣವಾಗಿ ಬದಲಾಯಿತು. ಜಗನ್ಮಾತೆಯೊಡನೆ ತಾಯಿ ಮಗುವಿನ ಸಂಬಂಧವಾಗಿತ್ತು ಅದು. ಹೊರಗೆ ಸಾಧಾರಣ ಪೂಜಾರಿಯಂತೆ ಕಾಣುತ್ತಿದ್ದ ರಾಮಕೃಷ್ಣರು ಒಳಗೆ ಅಸಾಧಾರಣತ್ವ ಸಾಧಿಸಿದ್ದರು. ಕೆಲವರು ಇವರ ವರ್ತನೆಯನ್ನು ನೋಡಿ ಹುಚ್ಚನೆಂದರು. ಮದುವೆ ಮಾಡಿದರೆ ಸರಿ ಹೋಗಬಹುದೆಂದು ಅದನ್ನೂ ಮಾಡಿಸಿದರು. ಆದರೆ ರಾಮಕೃಷ್ಣರು ಪತ್ನಿಯಲ್ಲೇ ಜಗನ್ಮಾತೆಯನ್ನು ಕಂಡರು. ಮಾನವನು ಯಾವ ಭಾವದ ಮೂಲಕ ಮತ್ತೊಬ್ಬ ಮನುಷ್ಯನನ್ನು ಪ್ರೀತಿಸಬಹುದೋ ಆ ಭಾವಗಳೆಲ್ಲದರ ಮೂಲಕ ದೇವರನ್ನು ಪ್ರೀತಿಸಬಹುದು. ಪ್ರೀತಿ ಭಕ್ತ ಮತ್ತು ಭಗವಂತನನ್ನು ಬಂಧಿಸುವ ಮಧುರ ಬಂಧನ. ಎಲ್ಲಿಯವರೆಗೆ ನಾವು ಮಾನವರೋ ಅಲ್ಲಿಯವರೆಗೆ ಮಾನವ ಸಹಜ ಪ್ರೀತಿಯ ಮೂಲಕ ಮಾತ್ರ ದೇವರನ್ನು ಪ್ರೀತಿಸಬಲ್ಲೆವು. ಇಂತಹ ಪ್ರೀತಿಯಲ್ಲಿ 5 ಮುಖ್ಯ ಭಾವಗಳಿವೆ:
ಶಾಂತಭಾವ, ದಾಸ್ಯಭಾವ, ಭೃತ್ಯಭಾವ, ಸಖ್ಯಭಾವ ಮತ್ತು ವಾತ್ಸಲ್ಯಭಾವ. ಪರಮಹಂಸರದ್ದು ದಾಸ್ಯಭಾವದ ಭಕ್ತಿ. ಸುಗುಣೋಪಾಸನೆಯಲ್ಲಿ ಭಾವಕ್ಕೆ ಮಾತ್ರ ಆದ್ಯತೆ. ತೋತಾಪುರಿ ಎಂಬ ಸನ್ಯಾಸಿಯಿಂದ ಅದ್ವೈತ ದೀಕ್ಷೆ ಪಡೆದ ಪರಮಹಂಸರು ನಾಮರೂಪಗಳನ್ನು ಮೀರಿ ಕಾರ್ಯಕಾರಣ ಜಗತ್ತನ್ನು ಅತಿಕ್ರಮಿಸಿ ನಿರಾಕಾರ ಬ್ರಹ್ಮದ ಕಡಲಿಗೆ ಧುಮುಕಿ ತಲ್ಲೀನರಾದರು. ಸನಾತನ ಹಿಂದೂ ಧರ್ಮದ ಪೂರ್ಣ ಪ್ರತಿನಿಧಿಯಾದ ಅವರು ಯಾವುದನ್ನು ಅಲ್ಲಗಳೆಯಲು ಹೋಗಲಿಲ್ಲ. ಹಿಂದುವಾಗಿದ್ದುಕೊಂಡೇ ಎಲ್ಲ ಧರ್ಮಗಳ ಸಾಧನೆ ಮಾಡಬಹುದೆಂಬುದನ್ನು ಜಗತ್ತಿಗೆ ತೋರಿಸಿಕೊಟ್ಟರು. ಈ ಬಾಹ್ಯ ಜಗತ್ತನ್ನು ಮೀರಿದ ಮತ್ತೊಂದು ಜಗತ್ತಿದೆ. ಅದೇ ಮನುಷ್ಯನ ಆಂತರಿಕ ಜಗತ್ತು. ಕಾಮ ಕ್ರೋಧಗಳೆಂಬ ಮಹಾಜ್ವಾಲೆ ಅಲ್ಲಿ ಉರಿಯುತ್ತಿದ್ದರೂ ಯಾರು ಅದನ್ನು ಮೀರಿ ಹೋಗಿರುವರೋ ಅವರು ಭಗವಂತನಲ್ಲಿ ಐಕ್ಯರಾಗಿರುವರು. ಅವರಿಂದ ಮಾತ್ರ ಜಗತ್ತಿಗೆ ಶಾಂತಿ ಕಲ್ಯಾಣಗಳು ಸಿದ್ಧಿಸುವವು ಎಂಬ ಮಾತಿಗೆ ಪರಮಹಂಸರ ಬದುಕು ಸಾಧನೆಗಳು ಉತ್ತಮ ಉದಾಹರಣೆ. ವೇದ ವೇದಾಂತಗಳಿಗೆ ಬರೆದಿರುವ ಸಚೇತನ ಭಾಷ್ಯವೆಂದರೆ ಅದು ರಾಮಕೃಷ್ಣ ಪರಮಹಂಸರ ಜೀವನ ಎಂದಿದ್ದರು ಸ್ವಾಮಿ ವಿವೇಕಾನಂದರು. ಅಪರೂಪದ ಸಂತರಾಗಿ, ಆಧ್ಯಾತ್ಮ ಸಾಧಕರಾಗಿ, ಮಹಾಭಕ್ತರಾಗಿ, ಶಿಷ್ಯವತ್ಸಲ ಗುರುವಾಗಿ ಸರ್ವಧರ್ಮ ಸಮನ್ವಯದ ಮಹತ್ವವನ್ನು ಜಗತ್ತಿಗೆ ಸಾರಿದ, ಎಲ್ಲ ಧರ್ಮಗಳ ಹಿಂದೆ ಇರುವುದೊಂದೇ ಸತ್ಯವೆಂಬುದನ್ನು ಮನಗಾಣಿಸಿದವರು ಪರಮಹಂಸರು. ಅವರನ್ನು ಇಂದು ಭಾರತದಲ್ಲಿ ಮಾತ್ರವಲ್ಲದೆ ಜಗತ್ತಿನಾದ್ಯಂತ ಸ್ಮರಿಸುವುದಕ್ಕೆ ಅವರ ಜೀವನಾದರ್ಶಗಳೇ ಮುಖ್ಯ ಕಾರಣ.